ಎಲ್ಲರೂ ಇದು ಮಾಡುತ್ತಾರೆ ಪೂಜಾ. ಪಾಪ ರೇಣು ಮ್ಯಾಮ್ ಆರಾಮಿಲ್ಲ ಅಂತ ಕೇಳ್ಕೇಸಿ ನನಗೆ ಭಾಳ ಫೀಲ್ ಐತೆ ನೋಡ್ರಿ. ಕಂಪ್ಯೂಟರ್ ಕ್ಲಾಸ್ ಇದೆ ನೋಡ್ರಿ. मजा कर रहे थे. नहीं हम करके दे सकते हैं. हमारा आज भी सफाई सभी रहने वाले हैं. एक हफ्ते तक समर कैंप चलना है. ओके मैम. तो लक्ष्मी दीदी दिख रही है आज तो पहचान में नहीं आ रही हो लक्ष्मी दीदी. अच्छा मेहंदी लगवा लिया. ओहो ये मेरी बेटी लगा. हाँ ओहो आपका टाइमिंग हो गया. ठीक है फिर. बहुत सुंदर बनाया तुमने. पूरे में जोड़ क्लियर करके आ देन उससे बाद ನಾರೇ ನೋಡ್ರಿ ಫ್ರೆಂಡ್ಸ್, ಈಗ ಕ್ಲಾಸಿನಿಂದ ಮನೆಗೆ ಬಂದುಬಿಟ್ಟೀನಿ. ಈಗ ಇವನು ಕೆಲಸ ಮಾಡೋಕತ್ತಾನ. ಚಿಕ್ಕು ಮಿಕ್ಕು ಇಬ್ಬರು ಅಂದ್ರೆ ಟ್ಯೂಷನ್ಗೆ ಹೋಗ್ಬಿಟ್ರಿ. ಈಗ ಜಸ್ಟ್ ಯಪ್ಪ ಫುಲ್ಲು ಸುಸ್ತಾಯಿತು. ಜರ ಹಶ್ವರತ್ತದ ಸ್ನ್ಯಾಕ್ಸ್ ತರ್ತೀನಿ ನಾನು. ಆಫ್ कर दे. चाय पी के फटाफट काम कर ले. ಒಟ್ಟು ಹೇಳಿದ ಕೇಳಲ್ಲ. ಈಗ ಅವ್ರ ಪಪ್ಪ ಹೊಂಟಾರ, ಹೊರಗೆ ಹೋಗ್ಯಾರ. ಬೀಳ್ತಾರ ಲತ್ತಿ ಇವರಿಗೆ ಗೊತ್ತಾಗ್ತದೆ ಈಗ. ಕೆಲಸ कार्य और अपने तो अंदर तिलक खाना क्या इसकी शक्ल जैसा ही बना रहा है वो. यूनिक ನೋಡ್ರಿ. ಈಗ ಮಾಡೋದು ನೋಡ್ರಿ. ಪಪ್ಪ ತಂದಾರ ನೋಡ್ರಿ. ಈಗ ಇಲ್ಲಿ ಚಿಕನ್ ಶೋರ್ಮಾ, ಚಿಕನ್ ರೋಲ್ ಅಂತಾರಲ್ಲಿ ತೊಗೊಂಡು ಬಂದಾರ ನೋಡ್ರಿ ಇಬ್ಬರು ಸಾಬರಿಗೆ. ಹೆಂಗದ ಬಿಟ್ಟ ಟೇಸ್ಟ್? ಹೆಂಗದ ಚಿಕ್ಕ ಟೇಸ್ಟ್? ಈಗ ನೋಡ್ರಿ ಅಪ್ಪ ಮಕ್ಕಳು ಮೂವಿ ನೋಡಂತಾರ. ಊಟ ಮಾಡಂಬರ್ರಿ ಅಂದ್ರೆ ಬರೀ ಮೂವಿ ಸೆಲೆಕ್ಟ್ ಮಾಡೋರತ್ತೀವಿ. ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀ ಫ್ರೆಂಡ್ಸ್ ಆಗಿದ್ದೀನಿ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೆಸರಿ ನೋಡಂಬ್ರಿ. ಎಲ್ಲರೂ ನಿದ್ದೆ ಹೊಡೆದೇವು. ಈಗ ರೆಡಿ ಆಗಿನ್ರಿ. ಈಗ ನಾ ಎಲ್ಲಿ ಹೊಂಟಿನಂದ್ರೆ ಸಾಕ್ಷಾತ್ ಹೊಂಟಿ ನೋಡ್ರಿ. ಇವತ್ತು ಸಂತೋಷ್ ಮನೆಗೆ ಎಲ್ಲ ನಾ ಮ್ಯಾನೇಜ್ ಮಾಡ್ಕೊತೀನಿ, ನೀವು ಹೋಗು ಅಂತಂದನ. ಸೊ ಬರ್ರಿ ಫ್ರೆಂಡ್ಸ್, ಈಗ ಹೋಗಮ್ಮಿ ಸಾಕ್ಷಾತ್ ಭಾರತಿ. ಈಗ ಹೊಲತ್ತಿ ನೋಡ್ರಿ. ಬಿಸಿಲು ಅಂದ್ರೆ ಬಿಸಿಲು ಆಗ್ಯದ. ಈಗ 11 ಆಗತ್ತದ್ರಿ ಟೈಮು. ಮುಂಜಾನೆ ಕೆಲಸ ಮಾಡ್ಕೊಂಡು ಮಕ್ಕೊಂಬಿಟ್ವಿ. ನಂಗೆ ಅನ್ನಿಸ್ತು ರೇಣು ಮ್ಯಾಮ್ ಬರ್ತಾ ಅಂತ ಅನ್ನಿಸ್ತು. ಬಟ್ ಆಕಿಗೆ ಭಾಳ ಆರಾಮ್ ತಪ್ಪಿದಂದ್ರೆ ಹಾಸ್ಪಿಟಲ್ದಾಗ ಅಂತ. ಮೇಡಮ್ ಸಂತೋಷ್ ನಾನು ಈಗ ಹೋಗಿ ಬರಮ್ಮ ಅಂದೀನಿ. ಸಂತೋಷ್ ಕೆಲಸ ಮಾಡತ್ತೀನಿ, ಐತೆ ಹೋಗಮ್ಮಂತಂದಾನ. ಇವತ್ತು ವಟ್ ಸಾವಿತ್ರಿ ಪೂಜಾ ಅದ ನೋಡ್ರಿ. ಈಗ ನೋಡ್ರಿ ನಾ ಈಗ ಕ್ಲಾಸಿಗೆ ಬಂದೀನಿ. 2 ಬ್ಯಾಚ್ದವ್ರು ಬಂದು ಹೋಗ್ಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ್. 9 ಗಂಟೆದವರು ಮತ್ತಂದ್ರೆ 10 ಗಂಟೆದವರು. ಇದು 10:15 ಬಂದು ಕೇಸಿಂದ್ರೆ ಹೋಗ್ಬಿಟ್ರಾಗ. ಮ್ಯಾಮ್ ಇಲ್ಲ ಅಂತ ಕೇಸಿಂದ್ರೆ ಈಗ ಯಾರು ಇಲ್ಲ. ಈಗ ಇನ್ನೂ 2 ಬ್ಯಾಚ್ ಬರೋವ. ಏನು ಅವರು ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಮ್ರಿ. ಹೌದಿಲ್ಲ. कपड़े सिलाए जा रहे हैं यहाँ पे मेरा. ಎಲ್ಲ ನಾಪ್ ತಗೊಳ್ತಾರೆ ನಂದು ಎಲ್ಲ. ಯಾಕಂದ್ರೆ ಡ್ರೆಸ್ ಹೊಲಿತಾರಂತಿವ್ರು. ಬಟ್ मेरे लिए नहीं, किसी और के लिए नाप मेरा ले जा रहे हैं. मैंने कल उनको मैसेज भी किया था इस बारे में, क्योंकि ये हमारे दादा होते हैं ना, इसलिए मैं शौक ओह कितना अच्छा लग रहा है. मस्त लग रहा है. काम कर रहे हैं. बगल में जसलीन बेटी है. मोगरे का फूल है. आपके घर पे है? 10 से 12 घंटे पूरा पेड़ है. नहीं ड्यूटी सर्कल में हो गए. जैसे आपके छोटे भाई बहन हो गए, उनको भी आप लेके आ सकते हो. तो उनको भी सारे पेंट वगैरह करेंगे तो उनको मज़ा आएगा ना करने में. तो आपको नहीं लेके आना, सब चीज़ें इधर प्रोवाइड होगा. ठीक है. ಇವತ್ತು ನೋಡ್ರಿ ನಾ ಇವ್ರಿಗೆ ಕ್ಲಾಸ್ ಹೇಳಕತ್ತೀನಿ. ಮಾಹಿತಿನೂ ಇಲ್ಲೆಲ್ಲ ಅದ. ಸುಮ್ಮನೆ ಕುತ್ ಕೇಸಿಂದ್ರಕ್ಕೆ ಮಾಡ್ಸಕತ್ತೀನಿ ನೋಡ್ರಿ. ನಾನು ಮ್ಯಾಮ್ ಬಂದಿಲ್ಲ. ಇನ್ನೊಬ್ಬಾಕಿ ಬಂದಿಡ್ರಿ. ಫುಲ್ ಜಗಳ ಆಡ್ಕೆಸಿಂದ್ರ ಪೂರ ಸತ್ಯ ಅನ್ನಾಸ್ ಮಾಡ್ಕೆಸಿಂದ್ರ ಹೋಗ್ಬಿಟ್ರಿ. ಅಪ್ಪೋ ಕೇಳಬೇಡ. वो कैसी थी तुम्हारी फ्रेंड? अभी जो आई थी कैसी थी? खतरनाक थी. खतरनाक सिक्कापट्टे झगड़ा आडोगी ಹೇಳ್ರಿ की. बहुत सुंदर लग रही हो लक्ष्मी दी. ನೋಡಿ ಲಕ್ಷ್ಮೀ दीदी ಎಷ್ಟು ಚಂದ ಕಾಣಿಸ್ತಾಳೆ. ಇಲ್ಲಿ ಸಕ್ಷಮ ಮಾಡ್ತಾರೆ, ಕೆಲಸ ಮಾಡ್ತಾರೆ ಇವರು. सच में बहुत मस्त. मतलब आपके मतलब बिहार में होता है ये. इವರು बिहार दो हराना. हाँ मैंने देखा था यहाँ पे सारी लेडीजें कर रही थी. मैंने देखा मतलब उपवास रहते हो क्या? अच्छा हाँ. सच में बहुत सुंदर लग रही हो. सच में बहुत प्रिटी लग रही हो. नमस्ते. ओ इसका नाम क्या है?
कृष्णा। कृष्णा, अच्छा। नमस्ते कर दो, नमस्ते। अकेले और एक्चुअल में ये लड़की है ना? हाँ। ये लड़की है लेकिन कृष्णा कृष्णा जैसी है, उसको कृष्णा जैसा ही रखना आप। जय और श्री पप्पा श्याम इलंत्री बोलो। त्रिकोणानंत। जय श्री श्याम बोलो। जय श्री श्याम बोलो। जय श्री श्याम बोलो। जाएगी मंदिर में। सच में आप बहुत स्ट्रांग हो, सच में आप बहुत स्ट्रांग हो। अपनी बेटियों को अच्छे से पढ़ाना लिखाना, उनको लाइफ में आगे सेट करना। छोटी वाली सेकंड में। अच्छा 7th वाली को आप लेके आ रहे हो कंप्यूटर के लिए? अच्छा एक सेकंड है और ये भी 6th में अब फर्स्ट आई थी, सेकंड आई। देखो कभी अपने आप को ना कमज़ोर मत समझना। जिनके पास बेटियां होती है ना, उनके पास सब चीज़ें होता है, ठीक है? बेटा था मेरा, बड़ी वाली लड़की के बाद हुआ था, खत्म हो गया था 1 महीने का। उसके दिमाग में पानी भर गया था। अच्छा 1 महीना जिया, सब कुछ करवा गया, पीरियड वगैरह ले जाते, हवन वगैरह सब हो गया। अच्छा उसके बाद खत्म। कोई बात नहीं। बहुत चीज़ें ऐसे फेस करी है मैंने, जो मैंने ना इतनी सी उम्र, अभी कोई एज भी नहीं है मेरी, 28 साल की। 28 साल की हो? 14 साल में मेरी शादी हो गई थी, क्योंकि मेरी मम्मी थी नहीं ना, मेरे पापा थे, उन्होंने कर दी थी। इतनी सी उम्र में इतना कुछ झेल चुकी हूँ ना, तो इसलिए कोई बात नहीं। आप अपने आप को इतना स्ट्रांग रखना, अपनी बेटियों के लिए एकदम पत्थर बन जाना आप अपनी बेटियों के लिए, कि उनको लाइफ में ना उनको लगना चाहिए कि हमारी मम्मी ने हमें कितना लेवल तक पहुंचाया, हमको लाइफ में कितना अचीवमेंट करवाया। शादी कर लो, शादी कर लो। अरे शादी करने से 3 बच्चों को कोई रख लेगा, फिर इधर से भी जाओ उधर से भी जाओ, फिर उसकी ना सुनो तो ये हो जाएगा, अपने बच्चों की तरफ देख रही है, बच्चों की सुनो तो। मैंने अपने वही मैं सबको यही समझाती हूँ कि ड्रिंक देखो ओकेशनली महीने में 2 महीने में एक बार चलता है, रोज रोज नहीं पीना चाहिए। लड़की है जो अपनी निभा के 14 साल निभा ली तुम्हारे साथ, तुमने खूब मारपीट करी, सब कुछ करा। ढिंग टिका करो करो। वीडियो ऑन करते ही साइलेंट हो गई। करो करो करो। शर्मा रही हो, शर्मा रही हो बाबू, शर्मा रहा है छोटा बच्चा, छोटा बच्चा। देखिए मेहंदी ಕ್ಲಾಸಿಗೆ ಬಂದು ಮಸ್ತ್ ಮಾಡ್ಯಾಳ್ರಿ ಮೆಹಂದಿ, ಸೂಪರ್ ಕಾಣಿಸ್ಲತ್ತದ ನೋಡ್ರಿ. ಇದು ಮಾಡ್ಯಾಳ ನೋಡ್ರಿ, ಎಷ್ಟು ಚಂದ ಕಾಣಿಸ್ಲತ್ತದ. ಅಚ್ಚಾ ನೋಡ್ರಿ ಮಸ್ತ್ ಅನ್ನತ್ತೆ. ಸ್ಟಿಚಿಂಗಾಗೂ ವರ್ಕ್ ನಡೆದೋದು ಎಲ್ಲೋದು ಐತಿ. ನಾನು ಸ್ವಲ್ಪ ತಗೋಣ ಹೋಗ್ಬಿಡ್ತೀನಿ ನನ್ನ ಮನೆಗೆ. ನಾನು ನೋಡ್ರಿ ಈಗ ಕ್ಲಾಸಿನಿಂದ ಮನೆಗೆ ಬಂದೀನಿ. ಇವತ್ತರೆ ಕ್ಲಾಸ್ನಾಗ ಹಿಂಗೆ ಜಗಳ ಐತ್ರಿ, ಹಿಂಗೆ ಜಗಳ ಐತ್ರಿ. ಅವ್ರ ಜಗಳ ಸಂಭಾಳಿಸಿ ಸಾಕಾಯ್ತು ನನಗೆ. ಯಪ್ಪ ಪಾಪ ರೇಣುಮ್ಮ ಭಾಳ ಅಳ್ಳಕತ್ತಿಡ್ರಿ ಫೋನ್ಯಾಗ. ಆಕೆಗೆ ಆರಾಮಿಲ್ಲ, ಹಾಸ್ಪಿಟಲ್ನಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದಿರತ್ತೆ. ನಂದು ನೀ ಟೆನ್ಷನ್ ತೊಗೊಬೇಡ, ನೀ ಬರತ್ತೆ ನಾನು ಮ್ಯಾನೇಜ್ ಮಾಡ್ಕೊತೀನಿ ತಗೋ ಅಂತ ಭಾಳ ಅಂದ್ರೆ ಭಾಳ ಅಳ್ಳತ್ರಿ. ನನಗೆ ಭಾಳ ಮನ್ಸಿಗೆ ಟಚ್ ಐತ್ರಿ. ಯಾಕಂದ್ರೆ ರೇಣು ಮ್ಯಾಮ್ದು ನಂದು ಭಾಳ ಮಸ್ತ್ ಬಾಂಡಿಂಗ್ ಅದ ರೀ ಫ್ರೆಂಡ್ಸ. ಯಾವಾಗ ಭೀ ನನಗೆ ಆಕಿ ನಿನಗೆ ಇದು ಬರಲ್ಲ ಅದು ಬರಲ್ಲ ಅಂತ ನನಗೆ ಯಾವಾಗ ಭೀ ಮೋಟಿವೇಶನೇ ಮಾಡ್ಯಾಡ್ರಿ ನನಗೆ. ನೀ ಮಾಡು, ನಿಂಗೆ ಬರ್ತದೆ, ನೀ ಮಾಡಿ ನೀನೇ ಅಂದ ಹೊರತಾಗಿ ನೀ ಮಾಡಬೇಡ ಅಂತ. ಆಕಿ ಒಬ್ಬಾಕಿ ನೋಡ್ರಿ ನಂಗೆ ನೀನು ಹೊಚ್ಚಿಗಿಟ್ಟಿ ಪಡ್ಲಾರ್ದು. ಯಾಕಂದ್ರೆ ಭಾಳಷ್ಟು ಜನಕ್ಕೆ ನೋಡಿ ಭಾಳ ಜನ ಹೊಚ್ಚಿಗಿಟ್ಟಿ ಪಡ್ತಾರೆ ನನ್ನಿಂದ. ನಾನು ನಿಂದು ಹೇಳತ್ತಿಲ್ಲ, ಹೆಣ್ಮಕ್ಳದಾಗ ಹೇಳ್ತೀನಿ. ನೀ ಹೆಂಗಸಿದ್ದೇನು ಹೇಳು, ನೀ ಹೆಂಗಸಿದ್ದೇನು? ನಾನು ಮಾರಿ ನೋಡತ್ತಿದ್ದಿ, ನಾ ಹೆಂಗಸರ್ದು ಹೇಳತ್ತೀನಿ ನಾ. ನಂಗೆ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾಳೆ ಆಕಿ ಪಾಪಕ್ಕೂ ಆರಾಮಿಲ್ಲ, ಅಪೆಂಡಿಕ್ಸ್ ಆಗ್ಯದಂತ. ಇಷ್ಟು ಜಗಳ ಐತ್ರಿ ಹುಡುಗಿಯರ್ದು ಕೇಳಬೇಡ್ರಿ. ಮತ್ತು ಹೆಣ್ಮಗಳದ್ದು ಮಾತು ಕೇಳಿದ್ರಲ್ರಿ ಫ್ರೆಂಡ್ಸ್ ನೀವು, ಹಿಂದಿ ನಿಮಗೆ ಅರ್ಥ ಆಗಿತ್ತಂದ್ರೆ ಗೊತ್ತಾಗಿರಬೇಕು. ಆಕೆ ಗಂಡು ಸತ್ತಾನಂತ ಅವ್ರ ಅತ್ತಿ ಮಾವ ಯಾರೂ ನೋಡಲಾಗ್ಯಾರಂತ. ನನಗೆ ನನ್ನ ಕಣ್ಣಾಗ ನೀರು ಬಂದಿದ್ರಲ್ಲಿ ಎಲ್ಲರೂ ಕುಂತಿದ್ವಲ್ರಿ, ಎಲ್ಲರ ಕಣ್ಣಾಗ ನೀರು ಬಂದಿತ್ತು ನೋಡ್ರಿ. 3 ಮಂದಿ ಹೆಣ್ಮಕ್ಳು ಹರರೇಕಿ ಒಬ್ಬಾಕಿನೇ ಮ್ಯಾನೇಜ್ ಮಾಡ್ತಾ ಅಂತ. ಹೂವಿನ ಹಾರಗಳು ಮಾಡ್ತಾ, ಪ್ಲಾಸ್ಟಿಕ್ ಹೂವಿನ ಹಾರಗಳು ಮಾಡ್ಕೇಸಿಲ್ಲ ನಾ ಮನೆ ನಡೆಸ್ಲತ್ತೀನಿ ಅಂತಂದರು. ಇಷ್ಟು ಮನ್ಸಿಗೆ ದುಃಖ ಐತ್ರಿ. ನಾವು ಎಲ್ಲರೂ ಒಂದೇ ಸುಮ್ಮನೆ ಇನ್ನೊಂದು ಮದ್ವೆ ಮಾಡ್ಕೋ, ನಿನ್ನ ಮಕ್ಕಳು ಸಣ್ಣವ್ರ ಅಂದ್ರೆ ಇವತ್ತಿನ ಜನ್ರೇಷನ್ದಾಗ ಸ್ವಂತ ತಂದೆಯೇ ತನ್ನ ಹೆಣ್ಮಕ್ಳಿಗೆ ಆಗಲ್ಲಾಗ್ಯಾನ. ಬೇರೆಯವ್ರು ನಮ್ಮ ಹೆಣ್ಮಕ್ಳಿಗೆ ಆದರೆ ಬೇರೆ ನನಗೆ 3 ಹೆಣ್ಮಕ್ಳವ. ಮತ್ತು ಏಜ್ ಬೇರೆ ಏನಾಕಿ ಅಂದ್ರಲ್ರಿ 28 ಅದಕ್ಕಿಂದ ಏಜ್ ಅಂತ. ಒಳ್ಳೆಯವ್ರ ಜೊತೆಗೆ ಹಿಂಗೆ ಆಗ್ತದ್ರಿ, ಕೆಟ್ಟವ್ರು ಹರ್ರಿ. ಕೆಲವೊಬ್ಬರು ಅವ್ರು ಸಾಯಲಾಗ್ಯಾರ, ಅವ್ರು ಬದುಕಲಕತ್ತಾರ ಭೂಮಿ ಮ್ಯಾಗ. ಅಂಥವ್ರಿಗೆ ಏನಾಗಂಗಿಲ್ಲ. ಹೆಂಡತಿ ಮಕ್ಳಿಗೆ ಧೋಕ ಕೊಡೋರಿಗೆ, ಹೋಗಿ ಹೊರಗೆ ಹೊಡ್ಸ್ಕೊಂಬರೋರಿಗೆ ಬಡಿಸ್ಕೊಂಬರೋರಿಗೆ, ತಂದೆ ತಾಯಿ ಧೋಕ ಕೊಡೋರಿಗೆ, ಮನ್ಯಾಗ ಒಬ್ಬಕ್ಕಿಗಿಟ್ಟು ಹೊರಗೆ ಅಫೇರ್ ಇಟ್ಟು ಆಫೀಸ್ನಾಗ ನೋಡೋಕ್ಕೆ, ಇಂಥವ್ರಿಗೆ ಯಾರಿಗೆ ಏನೂ ಆಗಲ್ರಿ. ಪಾಪ ನೋಡಿ ಚಲೋ ಇರ್ತಾವಲ್ರಿ, ಅಂಥವ್ರಿಗೆ ಆಗ್ತದೆ ನೋಡ್ರಿ ಎಲ್ಲ. ಭಾಳ ಕುಡಿತಿದ್ದಂತ ಗಂಡ ಕುಡ್ದು ಸತ್ತದ ನೋಡ್ರಿ. 3 ಹೆಣ್ಮಕ್ಳು. ಮತ್ತು ಹೆಣ್ಮಗಳದು ತಂದೆನೂ ಇಲ್ಲ ತಾಯಿನೂ ಇಲ್ಲ. ಅವ್ರ ತಂದೆ ತಾಯಿ ಇಬ್ಬರು ಸತ್ತಾರ. ಈ ಕಡೆ ಗಂಡನ ಮನ್ಯಾಗ ಅಂದ್ರೆ ಅವ್ರ ಮಾವನೂ ಇಲ್ಲ, ಅವ್ರ ಮಾವನೂ ಸತ್ತಾನಂತ. ಅತ್ತಿ ಮೈದಾನ ನೋಡಲಾಗ್ಯಾರಂತ.
ಇಷ್ಟು ಕಷ್ಟ ಆಕಿಂದು ಕೇಳಕ್ಕೆ ಸೀನ್ರ ಸಕ್ಷಮ ಬರ್ತದೆ ಫ್ರೀದಾಗ ಕಲಿಸ್ಲತ್ತಾರೆ ಆಕಿನ ಹೆಣ್ಮಗಳಿಗೆ ಫ್ರೀದಾಗ ಕಂಪ್ಯೂಟರ್ದು ಕಲಿಸ್ಲಕತ್ತಾರ. ನನಗೆ ಭಾಳ ಪಾಪ ಅನಿಸ್ತಂತ ನೋಡ್ರಿ. ನನಗರೆ ಖರೆ ಹೇಳ್ತೀನಿ, ಇಂಥ ಅತ್ತಿ ಮಾವದವ್ರಿಗೆ ಇಂಥ ಗಂಡದವ್ರಿಗೆ ಹೋಗ್ಯಾಸರ ಎಲ್ಲರೂ ಸುಟ್ಟು ಬರಬೇಕು, ಇಲ್ಲಾಂದರೆ ಒಯ್ದು ಕೇಸೇನ್ರ ಎಲ್ಲರೇ ಹಾಕಿ ಬರ್ಬೇಕು ನೋಡ್ರಿ. ಕುಂಡ್ಯಾಗ ದಮ್ ಇಲ್ಲಾಂದ್ರೆ ಮದಿನೂ ಆಗಬಾರ್ದು, ಸೊಸಿನೂ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಾ ಅಂತೀನಿ ನೋಡಿ. ತಮ್ಮ ಮಗ ತಪ್ಪು ಮಾಡಿದ್ರೆ ಅಟ್ಲೀಸ್ಟ್ ಅವ್ರೇ ನಿಂದಿರ್ಬೇಕು ಸಪೋರ್ಟಿಗೆ. ಅವ್ರ ಹೊಟ್ಟಿಗೆ ಹೆಣ್ಮಕ್ಳಿಲ್ಲ, ನಾವು ನಾಳೆಗೆ ಅವ್ರ ಹೆಣ್ಮಕ್ಳಿಗೆ ಆದಾಗ ಅವ್ರು ಕುಂಡ್ಯಾಗ ಊಟ ಹೊಡೆದಂಗೆ ಆಗ್ತದಲ್ಲ, ಅವಾಗ ಅವ್ರಿಗೆ ಗೊತ್ತದ. ನಾರೇ ಅಂತೀನಿ ಅಂಥವ್ರಿಗೆ ಅವ್ರ ದೇವರ ಅವ್ರ ಹೆಣ್ಮಕ್ಳಿಗೂ ಅಂಥ ಪರಿಸ್ಥಿತಿ ತರಬೇಕಂತೀನಿ. ಅವ್ರ ಹೆಣ್ಮಕ್ಳು ರೋಡ್ ಮ್ಯಾಗ ನಿಂದಿರ್ಬೇಕಂತೀನಿ ನೋಡ್ರಿ ನಾ ಅಂತೂ. ಯಾಕಂದ್ರೆ ನಾವೇನು ಅನುಭವಿಸ್ತೀವಿ ನಮ್ಮ ಜೊತೆ ಏನಾಗಿರ್ತಾವೆ ಅವ್ರ ಹೆಣ್ಮಕ್ಳಿಗೂ ಆಗ್ಬೇಕಲ್ರಿ ಹಂಗೆ, ಹೌದಿಲ್ಲ? ಕೆಲವೊಂದು ಜನ ಹೆಣ್ಮಕ್ಳು ಹೆಂಗಿರ್ತದೆ ಗೊತ್ತಾ, ತಂದೆ ತಾಯಿ ಇಜ್ಜತ್ತಿಗಾಗಿ ಏನೂ ಹೇಳ್ಕೊಂಗಿಲ್ರಿ, ಅದಕ್ಕೆ ಅವರು ಫಾಯ್ದಾ ಉಡಾಯಿಸ್ತಾರೆ ರೀ. ಈಗೇನು ಹೇಳ್ಕೊತಾರೆ, ಈಕೇನು ನಂಬಲ್ಲೇ ಬಿದ್ದಾಳೆ, ಈಕೇನು ಹೋತಾಳೆ ನಮಗೆ ಬಿಟ್ಟು ಅನ್ನೋದವ್ರ ಬಳಿ ಭಾಳ ಕಾನ್ಫಿಡೆನ್ಸ್ ಬಂದಿರ್ತದೆ. ಅವ್ರಿಗೆ ಇದು ಆಗಿರ್ತದೆ, ಘಮಂಡ ಬಂದಿರ್ತದೆ. ಈಕೇನು ನಮ್ಮ ಮನೆಗೆ ಬಿಟ್ಟೇನು ಹೋಗ್ತಾಳೆ, ನಮ್ಮ ಬಗ್ಗೆ ಒಳ್ಳೇದೇ ಹೇಳ್ತಾಳೆ ಅಂತ ಒಂದಲ್ಲ ಒಂದೇನೋ ಕೊಡ ತುಂಬೋದು ಬಗ್ಗೆ ತುಳುಕ್ತಾರೆ ರೀ. ನಾವು ಹೇಳಿದ ಮುಂದೆ ನಮ್ಮ ಮಕ್ಕಳು ದೊಡ್ಡವ್ರು ಆಗ್ಬೇಕು ರೀ, ಹೇಳಂಗೆ ಇರಲ್ಲ ರೀ, ಹೌದಿಲ್ಲ? ಇವತ್ತಿನ ಜನ್ರೇಷನಿಗೆ ಏನು ಸಂಬಂಧಗಳು ಉಳ್ಕೊಂಡಿಲ್ಲ ನೋಡಿರಿ. ತಮ್ಮ ಮನೆಗಿನ ಮಕ್ಕಳು ಹೆಣ್ಮಕ್ಳಾಗಿ ಗಂಡಸು ಮಕ್ಕಳು ಮಾಡಿದ್ರೆ ಎಲ್ಲ ಒಳ್ಳೇದು. ಅದೇ ಬೇರೆ ಏನು ಚುಟಕ್ ಮಾಡಿದ್ರೆ ಅದು ಪೂರ ಹಿಂಗೆ ಇದು ಸ್ಪ್ರೆಡ್ ಆಗ್ತದೆ ರೀ. ಅಕ್ಕಿ ಅಕ್ಕಿ ಹಂತಕ್ಕೆ ಅವಾಗ ಅಂತ ತಮ್ಮ ಮಕ್ಕಳು ಮಾಡಿರಿ ಎಲ್ಲ ಓಕೆ, ಅದೇ ಮಂದಿ ಮಕ್ಕಳು ಮಾಡಿ ಸೊಸಿ ಎಳೆದವ್ರು ಮಾಡಲಿ ಅದು ಎಲ್ಲ ತ್ರಾಸ ಆಗ್ತದೆ. ಆ ಹೆಣ್ಮಗಳ ಮಾತು ಕೇಳಿ ನನಗೆ ಒಂದು ಯೋಚನೆ ಮಾಡಂದ್ರೆ ನನಗೆ 10 ಯೋಚನೆ ಹೊಂಟಾವ ನೋಡ್ರಿ ಫ್ರೆಂಡ್ಸ. ಮನ್ಸಿಗೆ ಭಾಳ ಹರ್ಟ್ ಆಗ್ಲತ್ತದ. ಆಕಿ ಒಂದೇ ಎಲ್ಲರಿಗೆ ಇರ್ತಾನೆ ಸ್ವಂತ ಅಪ್ಪದವ್ರ ಮ್ಯಾಗೆ ಭರೋಸೆ ಇಲ್ಲ, ಹೆಣ್ಮಕ್ಳಿಗೆ ರೇಪ್ ಮಾಡತ್ತಾರ. ನಮ್ಮ ಮದಿಯಾಗ ನಮ್ಮ ಮಂದಿಗೆ ಮಾಡ್ಕೊಬೇಕು, ಅವನ ಹೆಣ್ಮಕ್ಳಿಗೆ ಚಂದ ನೋಡ್ಕೊತಾನಂತ ಏನು ಗ್ಯಾರಂಟಿ ಅಂದರು. ಎಲ್ಲರ ಕಣ್ಣಾಗ ನೀರು ಬಂದು ನೋಡೋದು ಒಂದೇ ನನಗೆ ಭಾಳ ಮನ್ಸಿಗೆ ಚುಚ್ಚದಂಗೆ ಆಗ್ಲತ್ತದ ನೋಡ್ರಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಚಾ ಮಾಡ್ಲತ್ತಾರ? ಚಾ ಮಾಡ್ಲತ್ತೀನಿ ರೀ. ಅದ್ರ ನೋಡ್ರಿ ಫ್ರೆಂಡ್ಸ, ನಮ್ಮ ಮನೆ ಪೂರ ತಿಪ್ಪಿ ಎಬ್ಸಿರಿ, ಕಿಚನ್ ಪೂರ ಏನೇಗೆ ಇಟ್ಟು ಸಾಫ್ ಮಾಡಿದ್ರಿ, ಅಲ್ಲೆಲ್ಲ ತೆಗೆದಿಟ್ಟಿನ್ರಿ ಭಾಂಡೆಗಳು. ಇಷ್ಟು ಪ್ಲಾಸ್ಟಿಕ್ ಲಿಸ್ಟಿಕ್ ಎಲ್ಲ ಪೂರ. ಮಧ್ಯಾಹ್ನಕ್ಕೆ ಏನು ಮಾಡ್ಯಾರ ಇವರು, ಅಂಡ ಗೋಬಿ ಮಾಡ್ಕೊಂಡು ತಿಂದಾರ್ರಿ 3 ಮಂದಿ. ನಾನು ಸಕ್ಷಮ ಆರ್ತಿಗೆ ಹೋಗಿದ್ದಲ್ರಿ, ನನಗೆ ಅಲ್ಲೇ ತಂದು ಕೊಟ್ಟಿದ್ದಾರೆ ರೈಸ ಮತ್ತು ಟೊಮೆಟೊ ಚಟ್ನಿ ರೀ. ನಾ ಎಷ್ಟು ಉಂಡಿ ನೋಡ್ರಿ, ಈಗ ಅರ್ಧ ಹೊಳ್ಳೆ ತಂದೀನಿ ಈಗ. ಇಷ್ಟೇ ಉಂಡೀನಿ ರೀ, ನನಗೆ ಹಸುನೇ ಇದ್ದಿದ್ದಿಲ್ಲ ರೀ. ನನಗೆ ಆಗೊಂತ ಹೊಟ್ಟೆ ಮನೆ ಅದಂಗೆ ಕಲತಿದ್ದಾರೆ. ಮೇಲೆ ಜಗಳ ಪಗಳನೂ ಇತ್ತು, ನನಗೆ ಹಸುನೇ ಸಕ್ಕೋಯ್ತೀನಿ. ನಾನು ಎಷ್ಟು ಸುಮ್ಮನೆ ಹಾಕಂತೀಸಿನ ಉಂಡಿಲ್ಲ ರೀ. ಮಮ್ಮಿಗೆ ಟೊಮೆಟೊ ತೊಗೊಳಗಡೆ ಕಟ್ಟಳತ್ತ. ಚಾ ಕಿತ್ತೀನಿ ರೀ ಫ್ರೆಂಡ್ಸ. ಚೌಳಿಕೆ ತೊಳೆದು ಇಟ್ಟು ಬಂದೀನಿ ನೀರು ಜಾರ್ಲಕ್ಕ. ಈಗ ಬಡ ಇಷ್ಟು ಹೊಡ್ಕೊಂಡು ಏನು ಮಾಡ್ತೀನಿ, ಚೌಳಿಕೆ ಹುರ್ಕೋತೀನಿ ರೀ. ಚಪಾತಿ ಹಿಟ್ಟು ಹಾಕ್ಕೊಂಡು ಭಾಂಡೆ ತೊಳ್ಕೊಂಡು ಒಂದು ಕಡೆ ಪಲ್ಯ, ಒಂದು ಕಡೆ ಅಂದರೆ ಚಪಾತಿ ಮಾಡ್ಕೊತೀನಿ. ಜಲ್ದಿ ಆಗ್ತದೆ ರೀ ಫ್ರೆಂಡ್ಸ್. ಈಗ ಚಾ ಮಾಡಿದ್ರೆ ಮಮ್ಮಿನ ಸೋಸ್ಕೊಂಡು ಬಂದೀನಿ. ಇಲ್ಲಿ ನೋಡ್ರಿ ಅವ ಲ್ಯಾಪ್ಟಾಪ್ ಚಾ ಮಮ್ಮಿ ಇದು ಹೇಳ್ತಾರೆ, ಅದು ನೀ ಇಟ್ಟಿದಿ ಲ್ಯಾಪ್ಟಾಪ್ ಚಾರ್ಜ್. ನಾ ಆಡಕ್ಕೆ ಹೇಳತ್ತಿದ್ದು ಮಸ್ತ್ ಚೋಳಿಕೆ ಫ್ರೈ ಮಾಡತ್ತೀನಿ. ಎಣ್ಣೆ ಹಾಕಿನ್ರಿ 2 ಚಮಚ ಎಣ್ಣೆ ಹಾಕಿ ಚಂದ ಇದು ಕುಡ್ಕೊಂಡು ಆಮೇಲೆ ಇದಕ್ಕೆ ಪಾನ ಮಾಡ್ಕೊತೀನಿ. ಈ ಕಡೆ ಏನು ಮಾಡ್ತೀನಿ, ಈಗ ಬಡ ಚಪಾತಿಗೆ ಈಗ ಹಿಟ್ಟು ನಾಲ್ಕೋತ ಹೋದ್ರು ಅಂತ 1 ತಾಸು ಐತೆ ಹೇಳಿನ್ರಿ ಇವ್ರಿಗೆ. ನಂದು ಹಿಟ್ಟನಾದದ ಇತ್ತು, ಚೌಳಿಕೆ ಹುರ್ಕೋದೈತು, ಬಾಂಡದ್ ತೊಳ್ಕೋದೈತು. ಅಪ್ಪನ ಮಕ್ಕಳು ಡಿಸ್ಕಷನೇ ಮಾಡ್ಲತ್ತಾರ ಇನ್ನ ಆಗತ್ತೆ. ಏನ್ ಮಾಡತ್ತಾರ ಗೊತ್ತದ ರೀ, ಹಾಲಿಡೇ ಹೋಮ್ವರ್ಕ್ 1 ತಾಸು ಐತ್ರಿ. ಇದು ಹೆಂಗ್ ಮಾಡ ಮದುವೆ ಹೆಂಗ್ ಮಾಡ उसको समझाता मैं ಅವನಿಗೆ ಹೇಳತ್ತಿದ್ಕೆ ಇದು ಹಿಂಗೆ ಮಾಡ್ಬೇಕು, ಅದು ಹಂಗೆ ಮಾಡ್ಬೇಕು. 5 ನಿಂದೆಲ್ಲ ಕೆಲಸ ಎಲ್ಲ ಆಗಿಲ್ಲ. ಇನ್ನ ಯಾವಾಗ ಆಗ್ತದ ನೋಡಿ. 5 ರೂಪಾಯಿ ತಗೊಂಡ್ಬಂದ್ಬಿಟ್ಟಾನ ಆಯ್ತು. ಅಡಿಗೆ ಭಾಂಡ ತೊಳೆದ್ರಪ್ಲೆ ಹಂಗೆ ಅಡಿಗೆನೇ ಐತೆ ನೋಡ್ರಿ. ಲ್ಯಾಪ್ಟಾಪ್ ಕರ್ತಾ ರೂಪಾಯಿ ತಿನ್ನಕಂದ್ರೆ ಆಯ್ತಲ್ಲ, ಅಲ್ಲಿ ಬಿಟ್ರಿ ಈಗ. ಹಾಂ ಕ್ಯಾ ಮಿಕು ಪತ್ತ है तुझे? ಚಟ್ನಿ ಚಿಕ್ಕಿ ನಾಳೆಗೆ ಒಂದು ಟೆಂಟ್ ಹೊಡೆದು ಬಿಡು. ಊರ ಅಲ್ಲಿ ನಮ್ಮ ಕರ್ನಾಟಕದಾಗ ಕೆಲವೊಂದು ಜನ ಮುತ್ತೆಗಳು ಆಗ್ಯಾರ, ಅವನು ಆಗ್ಬಿಡ್ತಾನೆ. ಚಟ್ನಿ ನೋಡಿ ಗೊತ್ತೈತಿ ನಿನಗೆ ಅಂದ್ರೆ ಅದಕ್ಕೆ ಹೇಳ್ತೆ.
ये देखो मार मार दूंगा देख ले पापा को आने दे, पापा बताएंगे तुझे। ಇದು ಸ್ಮೈಲಿ ಅಂತ ನೋಡ್ರಿ ಇದು ಹೆಂಗಾರಪ್ಪ ಇವ್ರಿಬ್ರು ಕೇಳ್ಬೇಡ್ರಿ ನೀವು ಸ್ಟಾರ್ಟ್ ಮಾಡಿರಿ ಇಬ್ರು ತಿನ್ರಿ ನೀವು ಇದ್ರ ಹಚ್ಕೋರಿ ಚಟ್ನಿನೂ ಹಚ್ಕೋರಿ ತಿನ್ರಿ ಹೆಂಗದ ಟೇಸ್ಟ್ इसमें गिले छोटे के फल्ला मात्रा ಈಗ ಗಣ್ಣಿ ಗರಂ ಆಗ್ಯದ್ರಿ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ಬಡ ಬಡ ಏನು ಮಾಡ್ತೀನಿ ಈಗ ಚೋಳಿಕಾಯಿ ಪಲ್ಯ ಈ ಪಾಣೆ ಹೊಡಿ ಈ ಕಡೆ ಚಪಾತಿ ಮಾಡ್ಕೊತೀನಿ ದಿನ ಇವತ್ತೆಲ್ಲ ಮೀಟಿಂಗ್ ನಡೆದಿದ್ರಿ ಒಂದು ತಿಂಗಳು ಏನೇನು ಮಾಡಬೇಕು ಏನೇನಿಲ್ಲ ಅಂತ ಕೇಸಿನ ಯಾಕಂದ್ರೆ ಹುಡುಗಿ ಹೋಗೋ ಪ್ಲ್ಯಾನ್ ಭಾಳ 50-50 ನಡೆದದ್ರಿ ಎಲ್ಲ ಭಾಳ ಹೂರ್ಣಗಳ ಅಂತಾರಲ್ರಿ ರಾಯ್ತಾ ಫೈಲಾಸ್ ಬಿಟ್ಟದ್ರಿ ಫ್ರೆಂಡ್ಸ್ ನನ್ನ ಕೆಳಗೆ ಬೆಳೆಯೋದಾಗಲ್ಲ ಬೆಳೆಯೋರು ಬೆಳೆಯಲಕ್ಕ ಸ್ವಲ್ಪ ಟೀಮ್ ಬೇಕು ಅದೇ ನಾವು ಟೀಮ್ ಅದು ಅಪ್ಗ್ರೇಡ್ ಮಾಡ್ತಿದ್ವಿ ಏನು ಟೀಮ್ ಮಾಡಲ್ಲ ಟೀಮ್ ಅಪ್ ಇವತ್ತನ ಇನ್ನ ಮಂದಿ ಮನಿಗೆ ಬಂದೇ ಇಲ್ರಿ ಅವ್ರ ಬಗ್ಗೆ ಯೋಚನೆ ಮಾಡಕತ್ತಾರ್ರಿ ಇದ್ದವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲಾಗ್ಯಾರಿ ಅಷ್ಟೇ ಇಂಟೆಲಿಜೆಂಟ್ ಆಗ್ಯಾರಿ ನನಗೆ ಇಷ್ಟು ಗೊತ್ತಾಗ್ಯದ್ರಿ ರೊಕ್ಕ ಅನ್ನೋದದ ನೋಡ್ರಿ ಇಷ್ಟು ಖತರ್ನಾಕ್ ಅದ ರೀ ಹಾವಿನ ವಿಷ ಹೆಂಗದ ನೋಡ್ರಿ ಹಂಗೆ ರೊಕ್ಕ ಅದ ನೋಡ್ರಿ ಫ್ರೆಂಡ್ಸ್ ಇತ್ತಿನ ಡೇಟ್ನಾಗ ಕೆಲವೊಂದು ಜನ ರೊಕ್ಕ ನೋಡಿ ಹೆಂಗಾಗ್ಯಾರ ಗೊತ್ತಾರಿ ಇವತ್ತ ನಾಳೆ ಮೊನ್ನೆ ರೊಕ್ಕ ನೋಡ್ಯಾರ್ರಿ ನೋಡೋರು ಏನು ನಮ್ಗೆ ಅವ್ರು ಕರೋಡ್ಪತಿ ತಿಳ್ಕೊಂಬಿಟ್ಟಾರ ಅವ್ರಿಗೆ ನಾ ಹುಡ್ದಾಗ ಹಿಡಿದು ರೊಕ್ಕ ನೋಡಿರಿ ನಮ್ಮ ಅಪ್ಪನ ಮನೆಗೆ ಇಂಥವ್ ನಮ್ಮ ಅಪ್ಪ ಏಸೋ ರೊಕ್ಕ ಖರ್ಚು ಮಾಡ್ಯಾನ ನಾ ಯಾವಾಗ ಭೀ ಇವತ್ತಿನ ತನಕ ನೋಡಿರ್ಬೇಕು ನಮ್ಮ ಮಮ್ಮಿ ಪಪ್ಪನ ತಾರೀಫ್ ನಾ ಎಂದೂ ಮಾಡಿಲ್ಲ ನಾ ಮುಂದೆ ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತು ಭೀ ಇಲ್ಲ ಯಾವಾಗ ಭೀ ನೋಡ್ರಿ ಫ್ರೆಂಡ್ಸ್ ನಾ ಭಾಳಷ್ಟು ಕೆಲವೊಂದು ಮಾತುಗಳು ಮನಸ್ಸಿನಾಗ ಇಟ್ಕೊಂಡೇ ಕುಂತೀನಿ ಬಟ್ ಈಗ ನನಗೆ ಇಟ್ಕೋದು ಆಗಲ್ಲಾಗ್ಯದ್ರಿ ಭಾಳ ಐತ್ರಿ ಮುಖವಾಡದ ಜೀವನ ಅನ್ಸ್ಲಾಗತ್ತದ ಸೊ ನನಗೂ ಈಗ ನೀರು ಬಿಟ್ಟದ್ರಿ ಫ್ರೆಂಡ್ಸ್ ಈ ಥರ ಚಿಲ್ಲರ್ ರೊಕ್ಕ ನೋಡಿ ನಿಂಬಲ್ಲಿ ಅಷ್ಟದ ಅಂತಂದ್ರೆ ನಾ ಹುಡ್ದಾಗ ಹಿಡಿದು ಕೊರಡೋಗಟ್ಲೆ ರೊಕ್ಕ ನೋಡಿ ನನಗೆ ಇಟ್ಟಿರಬಾರ್ದು ಹೇಳಿ ನೋಡಮ್ ನೋಡಿ ಫ್ರೆಂಡ್ಸ್ ಇದ್ರ ಲುಕ್ ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತದ ಇಲ್ಲ ಮಸ್ತ್ ಅನ್ನಕ ನೋಡ್ರಿ ಇದ್ರಾಗ ಏನು ಹಾಕಿನಂದ್ರೆ ಉಳ್ಳಾಗಡ್ಡಿ ಟಮಾಟೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಅರಿಶಿಣ ಮತ್ತಂದ್ರೆ ಧನಿಯಾ ಪೌಡ್ರ್ ಅಷ್ಟೇ ಮತ್ತೆ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನತ್ತ ಆಗ್ಯದ ಇಲ್ಲಿ ನೋಡಿ ಚೌಳಿಕೆ ಫ್ರೈ ಮಾಡಿದ ಸೊ ಈಗ ಇವಕ್ಕೂ ಹಾಕೊಂಬಿಡಮ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಾಮಿ ನೋಡ್ರಿ ಚಪಾತಿನೇ ತೆಗ್ದಿಲ್ಲ ಬರ್ರಿ ಊಟ ಮಾಡಮಲ್ಲತ್ತೀನಿ ನೋಡ್ರಿ ನಾ ಈಗ ಮಸ್ತ್ ಅನ್ನತ್ತ ಇಲ್ಲಿಗ ಚಪಾತಿ ರೆಡಿ ಅದ ರೀ ಮೆಣಸಿನ್ಕಾಯಿ ಇನ್ನೊಂದು ಫ್ರೈ ಮಾಡೀನಿ ರೀ ಯಾಕಂದ್ರೆ ಭಾಳ ಖಾರ ಹತ್ತೈತದ ಮತ್ತು ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡೀನಿ ಉಳ್ಳಾಗಡ್ಡಿದ ಉಪ್ಪಿನಕಾಯಿ ವಿತ್ ಚೌಳಿಕಾಯಿ ಮತ್ತು ಬಿಸಿ ಅನ್ನ ಮಾಡೀನಿ ನೋಡ್ರಿ ನಾನು ದೋಸ್ತ ಮಧ್ಯಾಹ್ನಕ್ಕೆ ಅಂದ್ರೆ ಏನ್ ಮಾಡ್ಯಾರಿ ಅಂಡ ಗೋಬಿ ಮಾಡ್ಯಾರ ರೈಸ್ ಮಾಡಿಟ್ಟಿದಲ್ರಿ ಅದೇ ಉಂಡಾರ್ರಿ ಇವರು ರೈಸ್ ಜೀರಾ ರೈಸ್ ಮಾಡ್ಕೊಂಡ್ ಕೇಸಿನ ಇವ ನೋಡ್ರಿ ಹೆಂಗ್ ಮ್ಯಾಗ ಬಿದ್ದಾನ ನೋಡ್ರಿ ಏನು ಹೇಳಪ್ಲೇ ಇಲ್ರಿ ಬಾರೋ ದೋಸ್ತ ನೋಡೋ ನಿದ್ದಿ ಹೊಂಟಕ್ ನೋಡೋನಿ